ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬಂಧನಕ್ಕೊಳಗಾಗಿದ್ದಂಥ ಮುರುಘಾಶ್ರೀ ಸದ್ಯ ಬಿಡುಗಡೆಯ ಭಾಗ್ಯ ಪಡೆದು ಹೊರಗಿದ್ದಾರೆ. ಆದ್ರೀಗ ಜೈಲಲ್ಲಿದ್ದಾಗ ಮುರುಘಾಶ್ರೀಗಳಿಗೆ ಬೆದರಿಕೆ ಹಾಕೋದಕ್ಕೆ ಸುಪಾರಿ ಕೊಟ್ಟಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಲ್ಲಿ ಈ ಕರ್ಮಕಾಂಡದ ಕತೆ ಬಹಿರಂಗವಾಗಿದೆ. ಸೆಪ್ಟೆಂಬರ್ 1, 2022 ಕರ್ನಾಟಕದ ಕಾವಿ ಪರಂಪರೆಗೆ ಮಂಕು ಕವಿದಿತ್ತು. ಪೋಕ್ಸೋ ಎಂಬ ಕಳಂಕ ಹೊತ್ತು ಮುರುಘಾಶ್ರೀಗಳು ಜೈಲು ಸೇರಿದ್ರು. ಲೈಂಗಿಕ ಕಿರುಕುಳ ಆರೋಪದಲ್ಲಿ ಜೈಲು ವಾಸಕ್ಕೆ ಗುರಿಯಾಗಿದ್ರು. ಆದ್ರೀಗ ಶಿವಮೂರ್ತಿ ಶ್ರೀ ಜೈಲಿನಲ್ಲಿದ್ದಾಗ ಅವರಿಗೆ ಬೆದರಿಕೆ ಹಾಕಲಾಗಿದೆ ಎಂಬ ಸುದ್ದಿ ಸಂಚಲನ ಮೂಡಿಸಿದೆ. ಜೈಲಿನಲ್ಲೇ ಮುರುಘಾಶ್ರೀಗೆ ಬೆದರಿಕೆ ಹಾಕಲು ಸುಪಾರಿ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಕರ್ಮಕಾಂಡ ಬಯಲು. ಲೈಂಗಿಕ ಕಿರುಕುಳ ಎಂಬ ಗಂಭೀರ ಆರೋಪ ಹೊತ್ತು ಜೈಲು ಪಾಲಾಗಿದ್ದ ಸ್ವಾಮೀಜಿ 14 ತಿಂಗಳ ಬಳಿಕ ಬಿಡುಗಡೆಗೊಂಡಿದ್ರು. ಆದ್ರೆ ಸೆರೆವಾಸದಲ್ಲಿದ್ದಾಗ ಶಿವಮೂರ್ತಿ ಶ್ರೀಗಳನ್ನ ಬೆದರಿಸಲು ಸುಪಾರಿ ನೀಡಲಾಗಿತ್ತು ಎಂಬ ಸತ್ಯ ಬಹಿರಂಗವಾಗಿದೆ. ವಿಪರ್ಯಾಸ ಅಂದ್ರೆ ಚಿತ್ರದುರ್ಗ ಕಾರಾಗೃಹದ ಜೈಲಾಧಿಕಾರಿಯೇ ಕೈದಿಯೊಬ್ಬನಿಗೆ ಶ್ರೀಗಳನ್ನ ಬೆದರಿಸುವಂತೆ ಸುಪಾರಿ ನೀಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಲ್ಲಿ ಕರ್ಮಕಾಂಡವೇ ನಡೆದಿರೋ ಆರೋಪ ಕೇಳಿಬಂದಿದೆ. ಜೈಲು ಸಿಬ್ಬಂದಿಯೇ ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋ ಆರೋಪ ಮಾರ್ದನಿಸಿದೆ. ಜೈಲಿನಲ್ಲಿದ್ದಾಗ ಮುರುಘಾಶ್ರೀಗೆ ಬುಲೆಟ್ ತೋರಿಸಿ ಬೆದರಿಕೆ ಹಾಕಲು ಸುಪಾರಿ ನೀಡಿದ್ರು ಎಂಬ ಸುದ್ದಿ ಹೊರಬಿದ್ದಿದೆ. ಶಿವಮೂರ್ತಿ ಶ್ರೀ ವಿರುದ್ಧ ಕಾರಾಗೃಹದ ಜೈಲಾಧಿಕಾರಿ ಶ್ರೀಮಂತಗೌಡ ಸುಪಾರಿ ಕೊಟ್ಟಿದ್ರು ಎಂಬ ಮಾತು ಕೇಳಿಬಂದಿದೆ. ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದ ಕೈದಿ ಬಶೀರ್ಗೆ ಜೈಲಾಧಿಕಾರಿ ಸುಪಾರಿ ನೀಡಿದ್ರು ಎಂಬ ಆರೋಪ ಕೇಳಿಬಂದಿದೆ. ಮೊದಲು ಬುಲೆಟ್ ತೋರಿಸು, ಆನಂತರ ಗನ್ ಬರುತ್ತೆ ಅಂತ ಬೆದರಿಸು ಅಂತ ಸುಪಾರಿ ಕೊಟ್ಟಿದ್ರಂತೆ. ನಿನಗೆ ದುಡ್ಡು ಬೇಕು ಅಂದ್ರೆ ಹೀಗೆ ಮಾಡ್ಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಇನ್ನು ಬಲವಂತವಾಗಿ ಜೈಲಾಧಿಕಾರಿ ಕೊಟ್ಟಿದ್ದ ಬುಲೆಟ್ ನ ಪಡೆದಿದ್ದಾಗಿ ಖೈದಿ ಬಶೀರ್ ಹೇಳಿಕೊಂಡಿದ್ದನಂತೆ. ಬೆದರಿಕೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಬಶೀರ್ ಪತ್ನಿ. ಸುಪಾರಿ ಬುಲೆಟ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಅಂದಹಾಗೆ ಈ ಸುಪಾರಿ ಕಹಾನಿಯನ್ನ ಕೈದಿ ಬಶೀರ್ ಪತ್ನಿಯೇ ಖುದ್ದು ರಿವೀಲ್ ಮಾಡಿದ್ದಾರೆ. ಜೈಲಿನಲ್ಲಿ ತನಗೆ ನೀಡಿರುವ ಸುಪಾರಿಯ ಬಗ್ಗೆ ಬಶೀರ್ ಪತ್ನಿಯ ಮುಂದೆ ಹೇಳಿಕೊಂಡಿದ್ದಂತೆ. ಅಲ್ಲದೆ ಜೈಲರ್ ನೀಡಿದ್ದ ಬುಲೆಟ್ ನ ಫೋಟೋ ತೆಗೆದು ತನ್ನ ಪತ್ನಿಗೆ ಕಳುಹಿಸಿದ್ನಂತೆ. ಇದೀಗ ಬಶೀರ್ ಕಳುಹಿಸಿದ್ದ ಬುಲೆಟ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇದಷ್ಟೇ ಅಲ್ಲ, ಬೆದರಿಕೆ ಹಾಕಿಸಲು ಜೈಲಾಧಿಕಾರಿ ಶ್ರೀಮಂತಗೌಡ ಲಂಚ ಪಡೆದಿದ್ದ ಎಂಬ ಆರೋಪ ಕೇಳಿಬಂದಿದೆ. ಶ್ರೀಮಂತಗೌಡಗೆ ಫೋನ್ ಪೇ ಮೂಲಕ ಹಣ ನೀಡಲಾಗಿತ್ತು ಎಂಬ ಸ್ಕ್ರೀನ್ ಶಾಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇನ್ನು ಫೋಟೋ ವಿಚಾರ ಗೊತ್ತಾಗ್ತಿದ್ದಂತೆ ಬಶೀರ್ನ ಬಚ್ಚಿಟ್ಟಿದ್ದಾರೆ ಅಂತ ಆತನ ಪತ್ನಿಯ ಆರೋಪ. और वो बहुत तकलीफ दे रहे हैं. अभी मुझे परसों हाल 15 दिन पहले मैं ये एंट्री गई थी उनको, तभी वो मुरुघाश्री जो स्वामी है उनका ऐसा हुआ बोल के बोले मेरे हस्बैंड. उनको डराओ, उनके पास धमका के उसके पास कुछ पैसा निकालो बोल के बुलेट दिए, उनको मोबाइल दिए और गांजा वगैरह ये वो देते रहते हैं अंदर बोल के बोले वो. ಒಟ್ಟಾರೆ ಈ ಪ್ರಕರಣದಲ್ಲಿ ಸುಪಾರಿ ಕೊಟ್ಟಿರೋದೇನೋ ಬೆಳಕಿಗೆ ಬಂದಿದೆ. ಆದ್ರೆ ಶ್ರೀಗಳಿಗೆ ಬೆದರಿಸುವಂತೆ ಸುಪಾರಿ ಕೊಟ್ಟಿದ್ದೇಕೆ? ಜೈಲಾಧಿಕಾರಿಗೆ ಲಂಚ ಕೊಟ್ಟೋರು ಯಾರು? ಬೆದರಿಸಿದ್ರೆ ಈ ಪ್ರಕರಣದ ಹಿಂದಿರೋ ಕೈಗಳಿಗೆ ಸಿಗೋದಾದ್ರೂ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.